ಮಹರ್ಷಿ ವಾಲ್ಮೀಕಿಯ ಒಂದು ಭವನವನ್ನು ಕಟ್ಟೋದಕ್ಕೋಸ್ಕರವಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಇವತ್ತು ಇದಕ್ಕೆ ಸರ್ಕಾರದಿಂದ ಸನ್ಮಾನ್ಯ ಶಾಸಕರು ಆದಂತಹ ಶರತ್ ಬಚ್ಚೇಗೌಡರವರು ಸುಮಾರು 12 ಗುಂಟೆಯಷ್ಟು ಜಾಗವನ್ನು ಇವತ್ತು ವಾಲ್ಮೀಕಿ ಭವನಕ್ಕೋಸ್ಕರವಾಗಿ ಇವತ್ತು ಸರ್ಕಾರದಿಂದ ನೀಡಿದ್ದಾರೆ. 12 ಗುಂಟೆ ಜಾಗದಲ್ಲಿ ಇಲ್ಲ ಸ್ಥಳೀಯ ಬಿಲ್ಡರ್ಸ್ ಆದಂಥ VR ಬಿಲ್ಡರ್ಸ್ನ ಕಿಶೋರ್ ರವರು ಹಾಗೂ ಪಾವನಿ ಬಿಲ್ಡರ್ಸ್ನ ನವೀನ್ ರವರು ಈ ಸರ್ಕಾರದಿಂದ ಕೊಟ್ಟಿರುವಂಥ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿಯ ಭವನವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ವಿಶೇಷವಾದಂಥ ಒಂದು ಭಾಳ ವ್ಯವಸ್ಥಿತವಾದಂಥ ಒಂದು ಭವನವನ್ನು ಕಟ್ಕೊಡ್ತಾ ಇದ್ದಾರೆ. ಭಾಳ ಸಂತೋಷದಾಯಕವಾದಂಥ ವಿಚಾರ. ಸುಮಾರು ಈ ಊರಿನಲ್ಲಿ ದೊಡ್ಡನಲ್ಲೂರಿನಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ಸುಮಾರು 600ರಿಂದ 700ರಷ್ಟು ಜನಸಂಖ್ಯೆ ಇದ್ದು ಸುಮಾರು 600ರಷ್ಟು ಮತದಾರರಿದ್ದಾರೆ ಅಂತ ಈ ಊರಿನಲ್ಲಿದ್ದಾರೆ. ಈ ಇಡೀ ತಾಲೂಕಿನಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚಾದಂಥ ಒಂದು ಮತದಾರರಿದ್ದು ಇಲ್ಲಿ 4ನೇ ಭವನವನ್ನು ಹೊಸಕೋಟೆ ನಗರ ಮತ್ತು ಸೂಲುಬೆಲೆ ಮತ್ತು ಗೊಟ್ಟಿಪುರ ಈಗಾಗಲೇ ಭವನಗಳಿದ್ದು ದೊಡ್ಡನಲ್ಲೂರಿನಲ್ಲಿ ಇಡೀ ತಾಲೂಕಿನಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂಥ ಈ ಊರಿನಲ್ಲೂ ಕೂಡ ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಿಕೊಡ್ತಾ ಇರೋದು ಭಾಳಷ್ಟು ಸಂತೋಷದಾಯಕವಾದಂಥ ವಿಚಾರ. ಇಡೀ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕರ ಪರವಾಗಿ ನಮ್ಮ VR ಬಿಲ್ಡರ್ಸ್ನ ಕಿಶೋರ್ ಅವರಿಗೂ ಹಾಗೂ ನಮ್ಮ ನವೀನ್ ರವರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆದಷ್ಟು ಜನಾಂಗಕ್ಕೆ ಅವರು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು, ನಾಮಕರಣಗಳನ್ನು, ಮದುವೆಗಳನ್ನು ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋಂಥ ನಿಟ್ಟಿನಲ್ಲಿ ಈ ಭವನ ಸಹಾಯ ಆಗುತ್ತೆ ಅನ್ನೋಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೊಮ್ಮೆ ದೊಡ್ಡನಲ್ಲೂರಳ್ಳಿ ಗ್ರಾಮದಲ್ಲಿ ಸುಮಾರು 150 ಮನೆಗಳಾದಂಥ ವಾಲ್ಮೀಕಿ ಜನಾಂಗ ಇದ್ದು ಸುಮಾರು ವರ್ಷಗಳ ಕನಸು ಇದು ವಾಲ್ಮೀಕಿ ಭವನ ಕಟ್ಟಿಸ್ಕೊಡುವಂಥದ್ದು. ಅದರಲ್ಲಿ ನಮ್ಮ LNT ಮಂಜಣ್ಣವರು ಮತ್ತು ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಹಾಗೂ ನಮ್ಮ VR ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸು ಮತ್ತು ನವೀನ್ ಕುಮಾರ್ ಪಾವನಿ ಬಿಲ್ಡರ್ಸ್ ಅವರು ಎಲ್ಲ ಕೈ ಜೋಡಿಸಿ ಇವತ್ತೊಂದು 50 ಲಕ್ಷದಲ್ಲಿ ನಮಗೆ ದೊಡ್ಡನಲ್ಲೂರಳ್ಳಿ ಗ್ರಾಮಕ್ಕೆ ವಾಲ್ಮೀಕಿ ಭವನ ಕಟ್ಟಿಸ್ಕೊಡ್ತಾ ಇರೋದ್ರಿಂದ ಎಷ್ಟೋ ಬಡವರು ಬಗ್ಗರು ಮದುವೆಗಳು ಮಾಡ್ಕೊಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಬೋದು. ಇದಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾ ಇರೋಂಥ ಇವ್ರಿಗೆಲ್ರಿಗೂ ದೊಡ್ಡನಲ್ಲೂರಳ್ಳಿ ಗ್ರಾಮಸ್ಥರಿಂದ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬಿಲ್ಡರ್ಸ್ ಕಡೆಯಿಂದ ನಾವು ಪ್ರೆಸೆಂಟ್ ಆಗಿದ್ದೀವಿ. ಈ ಬಡಾವಣೆ ನಿರ್ಮಾಣ ಕಾರ್ಯಕ್ರಮದಾಗ ಈ ಊರಿಗೆ ನಾವು ಗುರುತಿಸಿದಾಗ ಇಲ್ಲಿನ ಜನದ ಸಹಕಾರ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ನಮ್ಮಗಳ ಜೊತೆ ಒಡನಾಟದಲ್ಲಿ ಶ್ರೀನಿವಾಸ ಅಥವಾ ಚಲಪತಿಯವರು ಅಥವಾ ರೆಡ್ಡಿ ಸರ್ ಇವರು ಇರ್ಬೋದು. ಆದರೆ ಎಲ್ಲರೂ ಇಡೀ ಗ್ರಾಮಸ್ಥರು ಯಾರು ಬೇಕಾದ್ರೂ ನಮ್ಮ ಹತ್ರ ಬರ್ಬೋದು, ಏನು ಬೇಕಾದ್ರೂ ಸಹಾಯ ತಗೋಬೋದು. ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ಗ್ರಾಮದ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿರ್ತೀವಿ. ಆ ಥರ ಏನು ಇವ್ರಿಗೋಸ್ಕರ ಅವ್ರಿಗೋಸ್ಕರ ಅಂತೇನಿಲ್ಲ. ನೀವು ಅವರು ಮುಂದಾಳತ್ವ ವಹಿಸ್ತಾರೆ, ಮುಂದೆ ಬರ್ತಾರೆ ಅಷ್ಟೇ. ಬೇರೆ ಅವರು ತಾವು ಏನು ತಪ್ಪಾಗಿ ತಿಳ್ಕೊಳ್ತೀರಾ, ನಮ್ಮ ಹತ್ರ ಬನ್ನಿ, ನಾವು ಸಹಕಾರ ಮಾಡ್ತೀವಿ. ಆ ಸ್ಮಶಾನ ರಸ್ತೆ ಆಗಿರ್ಬೋದು, ವಾಲ್ಮೀಕಿ ಭವನದಕ್ಕೋಸ್ಕರ ಸ್ವಲ್ಪ ಇದಿರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ನಾವು ಬೇಕಾದ್ರೂ ಮಾಡಿಕೊಡ್ತೀವಿ. ನಮ್ಮ ಜೊತೆ ನೀವು ಕೈ ಜೋಡಿಸಿ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ಸಮುದಾಯ ಇಡೀ ಗ್ರಾಮಕ್ಕೆ ಯಾವುದೇ ಸಮುದಾಯ ಆಗಿರ್ಬೋದು, ಇವತ್ತು ಇವರು ವಾಲ್ಮೀಕಿ ಸಮಾಜದವ್ರು ಬಂದಿರ್ಬೋದು, ನಾಳೆ ಲಿಂಗಾಯತರು ಬರ್ಬೋದು, ಮತ್ತೊಬ್ಬರು ಬರ್ಬೋದು, ಅದೇನೇ ಆಗಿರಲಿ ಅದು ಬೇರೆ ಕತೆ. ಗ್ರಾಮದ ಅಭಿವೃದ್ಧಿಗಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ನಾವು ಮಾಡೋದಕ್ಕೆ ಬದ್ಧರಾಗಿರ್ತೀವಿ. ನಾವು ಇಲ್ಲಿ ಬಂದಿದ್ದೀವಿ, ನಾವು ಚೆನ್ನಾಗ್ತೀವಿ, ನೀವು ಚೆನ್ನಾಗಬೇಕು ಅನ್ನೋದು ಒಂದೇ ಉದ್ದೇಶ. ಗ್ರಾಮಕ್ಕೆ ಅನುಕೂಲ ಆಗಬೇಕು. ಇವತ್ತೇನು ಹೊಸಕೋಟೆ ತಾಲೂಕು ಚಕ್ಕಳ್ಳಿ ಗ್ರಾಮ ಪಂಚಾಯತ್ ದೊಡ್ಡನಲ್ಲೂರಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಜನಾಂಗ ತಾಲೂಕಿನಲ್ಲಿ 2ನೇ ಸ್ಥಾನ ಇರುವಂಥ ಒಂದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೊಡ್ಡನಲ್ಲೂರಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಭವನ ಸುಮಾರು 50 ಲಕ್ಷ ಅನುದಾನವನ್ನು ನಾವು ಈ ಭಾಗದ ಮುಖಂಡರಾದಂಥ LNT ಮಂಜಣ್ಣವರು ಹಾಗೂ ನಮ್ಮ ಶಾಸಕರಾದಂಥ ಶರತ್ತಣ್ಣವ್ರ ಮುಖಾಂತರ ಅವರ ಸಹಭಾಗಿತ್ವದಲ್ಲಿ VR ಬಿಲ್ಡರ್ಸ್ ಆ್ಯಂಡ್ ರಾಯಲ್ ಟೌನ್ಶಿಪ್ ಅವರಿಗೆ ಹಾಗೂ ಪಾವನಿ ಪ್ರಾಪರ್ಟೀಸ್ರವ್ರಿಗೆ ನಾವು ಮನವಿ ಕೇಳಿಕೊಂಡಾಗ ಅವರು ಯಾವುದೇ ಒಂದು ವಿಧವಾದ ಏನು ಸಂಕೋಚ ಪಡದೆ ತುಂಬ ಅದ್ಭುತವಾದ ಕೊಡುಗೆ, ಏನು ಅಭೂತಪೂರ್ವ ಕೊಡುಗೆ, ಇತಿಹಾಸದಲ್ಲಿ ಒಂದು ಅಭೂತಪೂರ್ವವಾದ ಕೊಡುಗೆಯನ್ನು ಇವತ್ತು 50 ಲಕ್ಷ ಅನುದಾನವನ್ನು ನೀಡೋದ್ರ ಮುಖಾಂತರ ಮತ್ತು ವಾಲ್ಮೀಕಿ ಭವನ ಕಟ್ಕೊಡೋದ್ರ ಮುಖಾಂತರ ಇವತ್ತು ನಮಗೆ ಸಂತೋಷವಾದ ಕ್ಷಣವನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತಿನ ದಿನ ಏನು ಇವತ್ತು ನಮ್ಮ ದೊಡ್ಡನಲ್ಲೂರು ಗ್ರಾಮದಲ್ಲಿ ಒಂದು ಸಂತೋಷದ ಕ್ಷಣದ ವಿಚಾರ ಆಗಿದೆ. ಇವರಿಗೂ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀರಿ ಸ್ನೇಹಿತರೆ, ಸಲ್ಲಿಸ್ತಾ ಇದ್ದೀರಿ. ಅದೇ ರೀತಿ ಏನು ವಾಲ್ಮೀಕಿ ಭವನದ ನಮ್ಮದು ಜಾಗ ಸ್ವಲ್ಪ ಸಾಲ್ಟೇಜ್ ಇತ್ತು. ಅವ್ರದ್ದೇ ಆದ ಜಾಗದಲ್ಲಿ ಒಂದು ಸುಮಾರು ಒಂದು 5 ಗುಂಟೆ ಅಷ್ಟು ಜಾಗ ಕವರ್ ಆಗುತ್ತೆ. ಅಂಥ ಜಾಗ ಸಹ ನಮಗೆ
ನೀಡಿದ್ದಾರೆ ಈ ಭವನಕ್ಕೋಸ್ಕರ. ಹೌದು, ನೇರ ಒಂದು ಸ್ಕ್ವೇರ್ ಬರಬೇಕಲ್ವಾ, ಆ ಸ್ಕ್ವೇರ್ ಬರೋದಕ್ಕೋಸ್ಕರ ಒಂದು ಅವರು ಜಾಗನ ಕೊಡೋದ್ರ ಜೊತೆಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾಲದಲ್ಲಿ ಆ ಥರ ಒಂದು ಉದಾರ ಮನಸ್ಥಿತಿ ದಾನಿಗಳಲ್ಲಿ ವಿಭಿನ್ನವಾದ ದಾನಿಗಳು ಹೇಳೋದಕ್ಕೆ ಏನಂದರೆ ರಮೇಶ್ ನಾಯ್ಡು ಸರ್ ಆಗಿರ್ಬೋದು, ನಮ್ಮ ಅಟ್ಟೂರು ನವೀನ್ ಅವರು ವಿಭಿನ್ನವಾದ ದಾನದಲ್ಲಿ ನೋಡಿ ವಿಶೇಷವಾದ ದಾನ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ನಾವು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ನಿಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ಶ್ರೀನಿವಾಸ್.